ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ನಾರಿ ನಾರಿ ನಡುಮ ಮುರಾರಿ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಗೌತಮ್ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಅವನು ಮದುವೆ ಆಗೋಕೆ ಹೋದಾಗ ಅವನಿಂದಾನೆ ಮದುವೆಗೆ ಅಡೆತಡೆ ಆಗುತ್ತೆ. ಗೌತಮ್ ಇಂದಾನೆ ಮದುವೆಗೆ ಅಡೆತಡೆ ಬರೋಕೆ ಕಾರಣ ಏನು? ಗೌತಮ್ ಆ ಹುಡುಗಿನ ಮದುವೆ ಆಗ್ತಾನ? ಮದುವೆ ಆಗೋ ಮುಂಚೆ ಗೌತಮ್ ಲೈಫ್ ಅಲ್ಲಿ ಏನೆಲ್ಲ ಆಗಿತ್ತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಈ ಕಥೆಯ ಹೀರೋನ ತೋರಿಸ್ತಾರೆ. ಅವನು ರಾತ್ರಿ ವೇಳೆ ಎಲ್ಲಿಗೋ ಹೋಗೋಕೆ ಒಂದು ಆಟೋಗೆ ಕೈ ಹೊಡಿತಾನೆ. ಲವ್ ಕುಶ ಅನ್ನೋ ಡ್ರೈವರ್ ಆಟೋ ನಿಲ್ಲಿಸ್ತಾನೆ. ನಮ್ ಹೀರೋ ಹೋಗ್ತಾ ಇರೋದು ನಾಳೆ ಬೆಳಿಗ್ಗೆ ಮದುವೆ ಆಗ್ತಿರೋ ಹುಡುಗಿನ ಎತ್ತಾಕೊಂಡ್ ಬರೋಕೆ. ಅದ್ನ ಕೇಳಿ ಲವ್ ಕುಶ ಅದಕ್ಕೆ ಹೆಲ್ಪ್ ಮಾಡೋದಾಗಿ ಹೇಳ್ತಾನೆ. ಯಾಕಂದ್ರೆ ಲವ್ ಕುಶಾಗೆ ಬ್ರೇಕಪ್ ಆಗಿರುತ್ತೆ. ಅದಕ್ಕೆ ಅವನು ಲವರ್ಸ್ಗೆ ಸಹಾಯ ಮಾಡ್ತಾ ಇರ್ತಾನೆ. ನಮ್ ಹೀರೋ ಹುಡುಗಿ ಮನೆ ಹತ್ರ ಹೋಗಿ ಹುಡುಗಿಗೆ ಕಾಲ್ ಮಾಡಿ ಈಚೆ ಬರೋಕೆ ಹೇಳ್ತಾನೆ. ಹುಡುಗಿ ಬಂದು ಕಾಂಪೌಂಡ್ ಹತ್ತುತ್ತಾಳೆ. ಇಳಿಯೋಕೆ ಆಗ್ತಾ ಇರಲ್ಲ. ಅವಾಗ ಲವ್ ಕುಶ ಅವನ್ ಮೇಲೆ ನಮ್ ಹೀರೋನ ಹತ್ತಿಸ್ಕೊಂಡು ಆ ಹುಡುಗಿ ಇಳಿಯೋಕೆ ಸಹಾಯ ಮಾಡ್ತಾನೆ. ನಮ್ ಹೀರೋ ಆ ಹುಡುಗಿನ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಲವ್ ಕುಶಾಗೆ ಅಲ್ಲೇ ಇದ್ದು ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ನೋಡಿದ್ರೆ ಮದುವೆ ಗಂಡು ನಮ್ ಹೀರೋ ತಂದೆ ಕಾರ್ತಿಕ್. ಆಲ್ರೆಡಿ 60 ವರ್ಷ ಆಗಿರುತ್ತೆ. ಅವರು ಇವಾಗ 25 ವರ್ಷದ ಹುಡುಗಿನ ಮದುವೆ ಆಗ್ತಾ ಇರ್ತಾರೆ. ಅದನ್ನ ನೋಡಿ ಲವ್ ಕುಶ ಆ ಹುಡುಗಿ ಲೈಫ್ ಹಾಳಾಗುತ್ತೆ ಅಂತ ಮದುವೆ ನಿಲ್ಸೋಕೆ ಹೋಗ್ತಾನೆ. ಆದ್ರೆ ಕಾರ್ತಿಕ್ ತಾಳಿ ಕಟ್ಟೆ ಬಿಡ್ತಾನೆ. ಅದಕ್ಕೆ ಲವ್ ಕುಶ ನಮ್ ಹೀರೋಗೆ ನಿನ್ ಲೈಫ್ ಅಲ್ಲಿ ಮದುವೆ ಆಗದೆ ಇರೋ ತರ ಆಗ್ಲಿ ಅಂತ ಶಾಪ ಹಾಕಿ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ನಮಗೆ ರಾಮಲಿಂಗಯ್ಯ ಅಲಿಯಾಸ್ ರಾಮ ಅನ್ನೋ ಲಾಯರ್ ನ ತೋರಿಸ್ತಾರೆ. ಅವನು ಡೈವರ್ಸ್ ಕೊಡ್ಸೋದ್ರಲ್ಲಿ ಎಕ್ಸ್ಪರ್ಟ್. ಅವನ್ ಬಳಿಗೆ ಅವನ ಫ್ರೆಂಡ್ ರಾಮ್ ಪ್ರಸಾದ್ ಬರ್ತಾನೆ. ಇವಾಗ ರಾಮ್ ಪ್ರಸಾದ್ ಅವನ್ ಮಗಳಿಗೆ ಡೈವರ್ಸ್ ಕೊಡ್ಸೋಕೆ ಬಂದಿರ್ತಾನೆ. ರಾಮ್ ಪ್ರಸಾದ್ ಬೇಡ ಅಂದ್ರು ಅವನ್ ಮಗಳು ಲವ್ ಮ್ಯಾರೇಜ್ ಆಗಿರ್ತಾಳೆ. ಲವ್ ಮಾಡೋವಾಗ ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡ್ತಾ ಇದ್ಲಂತೆ. ಕೇಳಿದ್ರೆ ಹುಡುಗಿ ಹೆಸರು ಹೇಳ್ತಾ ಇದ್ಲಂತೆ. ಜೊತೆಗೆ ಯಾವಾಗ್ಲೂ ಹೊರಗಡೆ ಹೋಗ್ತಾ ಇದ್ಲಂತೆ. ಕೇಳಿದ್ರೆ ಹುಡುಗಿ ಹೆಸರು ಹೇಳ್ತಾ ಇದ್ಲಂತೆ. ಹಾಗೆ ಒಂದಿನ ಮದುವೆ ಕೂಡ ಆದ್ಲಂತೆ. ಇದನ್ನೆಲ್ಲ ರಾಮ್ ಪ್ರಸಾದ್ ರಾಮಗೆ ಹೇಳ್ತಾನೆ. ರಾಮ 2 ದಿನ ಆದ್ಮೇಲೆ ನಿನ್ ಮಗಳನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾನೆ. ರಾಮಗೂ ನಿತ್ಯ ಅನ್ನೋ ಮಗಳು ಇರ್ತಾಳೆ. ಅವಳು ಇವಾಗ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಯಾರು ಅಂದ್ರೆ ಗೌತಮ್ ಅಂತಾಳೆ. ರಾಮ ನಿತ್ಯ ನಿಜ ಹೇಳಿದ್ಲು ಅಂತ ಖುಷಿ ಆಗ್ತಾನೆ. ಸಂಜೆ ಮದುವೆಗೆ ಹೋಗೋಣ ಅಂದ್ರೆ ಗೌತಮ್ ಜೊತೆ ಪಾರ್ಟಿಗೆ ಹೋಗ್ತೀನಿ ಅಂತಾಳೆ. ಯಾವಾಗ್ಲೂ ಗೌತಮ್ ಜೊತೆ ಶಾಪಿಂಗ್ಗೆ ಹೋಗೋದು, ಗೌತಮ್ ಜೊತೆ ಮೂವಿ ನೋಡೋಕೆ ಹೋಗೋದು, ಇದನ್ನೆಲ್ಲ ನಿತ್ಯ ರಾಮಗೂ ಹೇಳ್ತಾ ಇರ್ತಾಳೆ. ರಾಮ ಅವನ್ ಮಗಳು ಗೌತಮ್ ಜೊತೆ ಹೋಗ್ತಾ ಇದ್ದಾಳೆ ಅಂತ ಟೆನ್ಷನ್ ಆಗೋ ಬದಲು ನಿಜ ಹೇಳ್ತಾ ಇದ್ದಾಳೆ ಅಂತ ಖುಷಿ ಪಡ್ತಾ ಇರ್ತಾನೆ. ಅವಾಗ ರಾಮನ ಅಸಿಸ್ಟೆಂಟ್ ರಾಮಗೆ ಮೊದ್ಲು ಗೌತಮ್ ನಿತ್ಯ ಫ್ರೆಂಡ ಅಥವಾ ಬಾಯ್ ಫ್ರೆಂಡ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಕಾಫಿ ಕುಡಿಯುವಾಗ ರಾಮ ನಿತ್ಯಗೆ ಗೌತಮ್ ನಿನ್ ಫ್ರೆಂಡ್ ಆಗಿದ್ರೆ ಕಾಫಿಗೆ 2 ಕ್ಯೂಬ್ ಸಕ್ಕರೆ ಹಾಕೋ, ಬಾಯ್ ಫ್ರೆಂಡ್ ಆಗಿದ್ರೆ 4 ಕ್ಯೂಬ್ ಹಾಕು ಅಂತಾನೆ. ನಿತ್ಯ 2 ಕ್ಯೂಬ್ ಹಾಕೋತಾಳೆ. ರಾಮ ಬರೀ ಫ್ರೆಂಡ್ ಅಂತ ಖುಷಿ ಆಗ್ತಾನೆ. ಆದ್ರೆ ನಿತ್ಯ ಕ್ಯೂಬ್ ಖಾಲಿ ಆಗಿದೆ ಅಂತಾಳೆ. ಅಂದ್ರೆ ಗೌತಮ್ ನಿತ್ಯಳ ಬಾಯ್ ಫ್ರೆಂಡ್ ಅಂತ ರಾಮಗೆ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ನಾಳೆ ಮಧ್ಯಾಹ್ನ ಅವನ್ನ ಬರೋಕೆ ಹೇಳು ಅಂತಾನೆ. ಮಾರನೇ ದಿನ ಗೌತಮ್ ನಿತ್ಯ ಮನೆಗೆ ಬರ್ತಾನೆ. ಈ ಗೌತಮ್ ಬೇರೆ ಯಾರು ಅಲ್ಲ, ಕಾರ್ತಿಕ್ ನ ಮಗ. ಈ ಕಥೆಯ ನಾಯಕನೇ. ಅವನು ಹೋಗಿ ರಾಮನ ಭೇಟಿ ಆಗ್ತಾನೆ. ರಾಮ ಮೊದ್ಲು ಗೌತಮ್ ಹತ್ರ ನಿತ್ಯ ಕಂಡ್ರೆ ಯಾಕೆ ಇಷ್ಟ, ಅವಳಲ್ಲಿ ಏನ್ ಇಷ್ಟ ಇಲ್ಲ ಅಂತ ಎಲ್ಲಾ ಕೇಳ್ತಾ ಇರ್ತಾನೆ. ಹಾಗೆ ನಿತ್ಯ ಮತ್ತೆ ಗೌತಮ್ ಲವ್ ಸ್ಟೋರಿನ ಕೇಳ್ತಾನೆ. ಗೌತಮ್ ಅವನ ಮತ್ತೆ ನಿತ್ಯ ಲವ್ ಸ್ಟೋರಿನ ಶುರು ಮಾಡ್ತಾನೆ. ಗೌತಮ್ ಮೊದಲು ಕೇರಳ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ನಿತ್ಯ ಕೂಡ ಗೌತಮ್ ಮನೆ ಪಕ್ಕಾನೇ ಇರ್ತಾಳೆ. ಕೇರಳ ಅಲ್ಲಿ ಎಲ್ಲ ಅಡಿಗೆಗೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರ್ತಾರೆ. ಗೌತಮ್ಗೆ ಅದು ಇಷ್ಟ ಆಗ್ತಿರಲ್ಲ. ಒಂದಿನ ಗೌತಮ್ಗೆ ಒಳ್ಳೆ ಚಿತ್ರಾನ್ನದ ವಾಸನೆ ಬರುತ್ತೆ. ನೋಡಿದ್ರೆ ಪಕ್ಕದ ಮನೆಯಲ್ಲಿ ಇದ್ದ ನಿತ್ಯ ಚಿತ್ರಾನ್ನ ಕಲಿಸ್ತಾ ಇರ್ತಾಳೆ. ಗೌತಮ್ ಮಾತಾಡ್ಸಿದ್ರು ಅವಳು ಮಾತಾಡಲ್ಲ. ನಿತ್ಯ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡೋ ಕೇರಳದವರು ನಿತ್ಯ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ. ಅದು ನಿತ್ಯಗೆ ಅರ್ಥ ಆಗ್ತಿರಲ್ಲ. ಅದಕ್ಕೆ ನಿತ್ಯ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಗೌತಮ್ ಅವನ್ ಮನೆ ಕೆಲಸದವಳು ಮನೆಯಿಂದ ಐಟಮ್ಸ್ ಕದೀತಾ ಇದ್ಲು ಅಂತ ಮಲಯಾಳಂ ಅಲ್ಲಿ ಬೈತಾ ಇರ್ತಾನೆ. ಅದನ್ನ ನೋಡಿ ನಿತ್ಯ ಬಂದು ಆ ರೆಕಾರ್ಡಿಂಗ್ಸ್ ನ ಗೌತಮ್ಗೆ ಕೇಳಿಸಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋಕೆ ಹೇಳ್ತಾಳೆ. ಗೌತಮ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ. ಮಾರನೇ ದಿನ ನಿತ್ಯ ಅವಳ ಮ್ಯಾನೇಜರ್ಗೆ ಹೇಳಿ ಆ ಕೇರಳ ವರ್ಕರ್ಸ್ ನ ಕೆಲಸದಿಂದ ತೆಗ್ಸಾಕ್ತಾಳೆ. ಅವರು ಹೋಗ್ತಾ ನಿತ್ಯಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಆದ್ರೆ ಅದು ಕೂಡ ನಿತ್ಯಗೆ ಅರ್ಥ ಆಗಲ್ಲ. ಇವಾಗ ನಿತ್ಯ ಮಲಯಾಳಂ ಕಲಿಬೇಕು ಅಂತ ಫಿಕ್ಸ್ ಆಗಿ ಒಂದು ಗೌತಮ್ ಸಹಾಯ ಕೇಳ್ತಾಳೆ. ಗೌತಮ್ ನೀವು ಮಾಡೋ ಅಡಿಗೆಯಲ್ಲಿ ಶೇರ್ ಕೊಡೋದಾದ್ರೆ ಹೇಳ್ಕೊಡ್ತೀನಿ ಅಂತಾನೆ. ನಿತ್ಯ ಡೈಲಿ ಗೌತಮ್ಗೆ ಅಡಿಗೆ ಮಾಡ್ಕೊಂಡ್ ಬರೋದು, ಅವನು ನಿತ್ಯಗೆ ಮಲಯಾಳಂ ಹೇಳ್ಕೊಡೋದು. ಹೀಗೆ ನಡೀತಾ ಇಬ್ರು ಕ್ಲೋಸ್ ಆಗ್ತಾರೆ. ಒಂದಿನ ನಿತ್ಯ ಆ ಕೇರಳ ವರ್ಕರ್ಸ್ ಕೈಲಿ ತಗಲಾಕೊಳ್ತಾಳೆ.
ಅವಳು ಮಲಯಾಳಮಲ್ಲಿ ಅವ್ರ ಜೊತೆ ಮಾತಾಡಿ ಅಲ್ಲಿಗೆ ಗೌತಮ್ನ ಕರೆಸ್ತಾಳೆ. ಗೌತಮ್ ಫೈಟ್ ಎಲ್ಲ ಬೇಡ ಅಂತ ಸುಮ್ನೆ ಹೋಗ್ತಾ ಇರ್ತಾನೆ. ಅವರು ಗೌತಮ್ಗೆ ಎದುರು ಪುಕ್ಲ ಅಂತ ಬೈತಾರೆ. ಅದಕ್ಕೆ ನಿತ್ಯನೇ ಅವರಿಗೆ ಹೊಡ್ಬಿಡ್ತಾಳೆ. ಯಾಕಂದ್ರೆ ನಿತ್ಯಗೆ ಗೌತಮ್ ಕಂಡ್ರೆ ಇಷ್ಟ ಇರುತ್ತೆ. ಅವನಿಗೆ ಯಾರಾದ್ರೂ ಬೈದ್ರೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾಳೆ. ಅಷ್ಟೇ ಗೌತಮ್ ಆ ಕೇರಳ ವರ್ಕರ್ಸ್ ಎಲ್ರಿಗೂ ಹೊಡಿತಾನೆ. ನಿತ್ಯ ಇನ್ನೂ ಇಂಪ್ರೆಸ್ ಆಗ್ತಾಳೆ, ಲವ್ ಅಲ್ಲಿ ಬೀಳ್ತಾಳೆ. ಇದ್ನೆಲ್ಲ ಇವಾಗ ಗೌತಮ್ ರಾಮಗೆ ಹೇಳ್ತಾನೆ. ಅವಾಗ ರಾಮ, ನಿಮ್ದು ಲವ್ ಅಲ್ಲ, ನಿಬ್ಬ ನಿಬ್ಬಿ ಲವ್. ಅವಳಿಗೆ ಟ್ರಾನ್ಸ್ಲೇಟರ್ ಬೇಕಿತ್ತು, ನಿನ್ಗೆ ಒಳ್ಳೆ ಫುಡ್ ಬೇಕಿತ್ತು ಅಷ್ಟೇ. ಇದು ಲವ್ ಅಲ್ಲ, ಬರೀ ಅವಶ್ಯಕತೆ ಅಷ್ಟೇ ಅಂತಾನೆ. ಆದ್ರೆ ಗೌತಮ್ ಇಲ್ಲ, ನಮ್ದು ಲವ್ವೇ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ರಾಮ, ನಿಮ್ಮಿಬ್ರ ಮಧ್ಯೆ ಇಷ್ಟ ದಿನ ಯಾವ್ದಾದ್ರು ಜಗಳ ಆಗಿದ್ಯಾ ಅಂತಾನೆ. ಅವನು ಇಲ್ಲ ಅಂತಾನೆ. ನಿಮ್ಮಿಬ್ರು ಮಧ್ಯೆ ಜಗಳ ಆಗಿಲ್ಲ, ಮತ್ತೆ ಪ್ಯಾಚಪ್ ಆಗಿಲ್ಲ ಅಂದ್ರೆ ಅದು ಲವ್ ಅಲ್ಲ. ಪ್ರೀತಿ ಅಂದ್ಮೇಲೆ ಜಗಳ, ಮುನಿಸು, ಕೋಪ ಎಲ್ಲ ಇರ್ಬೇಕು. ಇವಾಗ ಜಗಳ ಆಗಿ ಪ್ಯಾಚಪ್ ಆಗಿಲ್ಲ ಅಂದ್ರೆ ಮದುವೆ ಆದ್ಮೇಲೆ ಒಂದ್ ಜಗಳ ಆಡಿದ್ರೆ ಡೈವರ್ಸ್ ತಗೋಬಿಡ್ತೀರಾ. ನಿಮ್ಮಿಬ್ರು ಮದುವೆಗೆ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಗೌತಮ್ ಹೋಗಿ ಇದನ್ನೆಲ್ಲ ನಿತ್ಯಾಗೆ ಹೇಳಿ, ನಿಂಗೆ ನಿಮ್ಮಪ್ಪ ಬೇಕಾ ನಾನ್ ಬೇಕಾ ಡಿಸೈಡ್ ಮಾಡು ಅಂತಾನೆ. ಇವಾಗ ನಿತ್ಯಾಗೆ ಏನ್ ಮಾಡೋದು ಅಂತ ತಲೆ ಕೆಡ್ತಾ ಇರುತ್ತೆ. ಈ ಕಡೆ ಆಟೋ ಡ್ರೈವರ್ ಲವ್ ಕುಶ ಒಬ್ಬಳು ಗರ್ಭಿಣಿ ಹೆಂಗಸನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಅವಳು ಗರ್ಭಿಣಿ ಎಲ್ಲ ತಿಂದು ತಿಂದು ದಪ್ಪ ಆಗಿರೋದು ಅಂತ. ನೋಡಿದ್ರೆ ಅದೇ ಆಸ್ಪತ್ರೆಯಲ್ಲಿ ಗೌತಮಪ್ಪ ಕಾರ್ತಿಕ್ ಇರ್ತಾರೆ. ಇವಾಗ ಅವನ ಹೆಂಡತಿಗೆ 3 ತಿಂಗಳು. ಅಲ್ಲಿಗೆ ಕಾರ್ತಿಕ್ ಹೆಂಡತಿ ಪಲ್ಲವಿಯ ಅಪ್ಪ ಅಮ್ಮ ಬರ್ತಾರೆ. ಕಾರ್ತಿಕ್ ಅತ್ತೆ ಮಾವ ಅಂತಿದ್ರೆ ಅವರಿಗೆ ಅಜೀಬ್ ಆಗ್ತಾ ಇರುತ್ತೆ. ಅವರು ಪಲ್ಲವಿನ ನೋಡ್ಕೊಂಡು ಯಾವತ್ತು ಕಾರ್ತಿಕ್ ನನ್ನ ಮಳಿಯ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋವಾಗ ಲವ್ ಕುಶ ಅವ್ರ ಕೈಲಿ ತಗಲಾಕೊಳ್ತಾನೆ. ಅವನೇ ಅವ್ರ ಮಗಳು ಓಡೋಗೋಕೆ ಸಹಾಯ ಮಾಡಿದ್ದು ಅಂತ ಗೊತ್ತಾಗಿ 4 ಹಾಕಿ ಹೋಗ್ತಾರೆ. ಈ ಕಡೆ ಗೌತಮ್ ಮತ್ತೆ ಅವನ್ ಫ್ರೆಂಡ್ ಮನೆಯಲ್ಲಿ ಇದ್ದಾಗ ಕಾರ್ತಿಕ್ ಬಂದು ಪಲ್ಲವಿ ಪ್ರೆಗ್ನೆಂಟ್ ಅಂತ ಹೇಳ್ತಾನೆ. ಗೌತಮ್ ಖುಷಿ ಆಗ್ತಾನೆ. ಅಲ್ಲಿ ಗೌತಮ್ ಫ್ರೆಂಡ್ ಕಾರ್ತಿಕ್ ಹತ್ರ ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿನ ಬೆಳೆಸ್ಕೊಳ್ಳೋಕೆ ಒಂದು ಐಡಿಯಾ ಕೇಳ್ತಾನೆ. ಕಾರ್ತಿಕ್ ಆ ಹುಡುಗಿ ಕಾಲೇಜ್ ಮುಂದೆ ಜೆರಾಕ್ಸ್ ಶಾಪ್ ಓಪನ್ ಮಾಡುವಂತ ಐಡಿಯಾ ಕೊಟ್ಟು ದುಡ್ಡು ಕೂಡ ಕೊಡ್ತಾನೆ. ಈ ಕಡೆ ರಾಮನ ಫ್ರೆಂಡ್ ರಾಮ್ ಪ್ರಸಾದ್ ಅವನ್ ಮಗಳನ್ನ ಕರ್ಕೊಂಡು ಅವನ್ ಮನೆಗೆ ಬರ್ತಾನೆ. ಅಲ್ಲಿ ರಾಮ್ ಪ್ರಸಾದ್ ರಾಮಗೆ ನನ್ ಮಗಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿ ಅಲ್ಲೇ ಮದುವೆ ಆಗಿ ಬಂದ್ಲು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ನಿತ್ಯ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಅದು ಗೊತ್ತಾಗಿ ರಾಮ ಅವನ ಅಸಿಸ್ಟೆಂಟ್ ಜೊತೆ ನಿತ್ಯನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನಿತ್ಯ ಮತ್ತೆ ಗೌತಮ್ ಹಾರ ಹಾಕೊಂಡು ಒಂದು ದೇವಸ್ಥಾನದಲ್ಲಿ ನಿಂತಿರ್ತಾರೆ. ಅದ್ನ ನೋಡಿ ರಾಮ ಅವರಿಬ್ರು ಮದುವೆ ಆಗ್ಬಿಟ್ರು ಅಂತ ನಿತ್ಯಗೆ ಬೈತಾ ಇರ್ತಾನೆ. ಅವಾಗ ಪೂಜಾರಿ ಬಂದು ರಾಮಗೂ ಹಾರ ಹಾಕ್ತಾನೆ. ನೋಡಿದ್ರೆ ದೇವಸ್ಥಾನದಲ್ಲಿ ಇರೋರು ಎಲ್ಲಾ ಹಾರ ಹಾಕೊಂಡಿರ್ತಾರೆ. ಇದೇ ಸರಿಯಾದ ಟೈಮ್ ಅಂತ ಗೌತಮ್ ರಾಮ ಮತ್ತೆ ನಿತ್ಯ ಮಧ್ಯೆ ಬೆಂಕಿ ಹಚ್ಚುತ್ತಾನೆ. ನಿತ್ಯ ರಾಮನ ಮೇಲೆ ಕೋಪ ಮಾಡ್ಕೊಂಡ್ ಮನೆಗೆ ಹೋಗಿ ಅವಳ ರೂಮ್ ಡೋರ್ ನ ಲಾಕ್ ಮಾಡ್ಕೋತಾಳೆ. ಅದಕ್ಕೆ ರಾಮ ನಿತ್ಯ ಮತ್ತೆ ಗೌತಮ್ ಮದುವೆಗೆ ಒಪ್ಕೋತಾನೆ. ಮಾರನೇ ದಿನವೇ ರಾಮ ನಿತ್ಯ ಗೌತಮ್ ಮನೆಗೆ ಬರ್ತಾರೆ. ಅಲ್ಲಿ ರಾಮಗೆ ಕಾರ್ತಿಕ್ 2ನೇ ಮದುವೆ ಆಗಿರೋದು, ಅದು ಕೂಡ 25 ವರ್ಷದ ಹುಡುಗಿನ ಮದುವೆ ಆಗಿದ್ದಾನೆ ಅಂತ ಗೊತ್ತಾಗಿ ನಿತ್ಯನ ಮದುವೆ ಮಾಡಿ ಕೊಡಲ್ಲ ಅಂತ ಇರ್ತಾನೆ. ಆದ್ರೂ ನಿತ್ಯ ಖುಷಿಗೋಸ್ಕರ ಮದುವೆ ಮಾಡ್ತೀನಿ, ಆದ್ರೆ ದೊಡ್ಡದಾಗಿ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ, ಅದಕ್ಕೆ ಮದುವೆನ ರಿಜಿಸ್ಟರ್ ಆಫೀಸಲ್ಲಿ ಮಾಡೋಣ ಅಂತಾನೆ. ಅದಕ್ಕೆ ನಿತ್ಯ ಒಪ್ಕೊಂಡಿರ್ತಾಳೆ. ಆದ್ರೆ ಗೌತಮ್ ಒಪ್ಕೊಳ್ತಾ ಇರಲ್ಲ. ನಿತ್ಯ ಗೌತಮ್ ಜೊತೆ ಮಾತಾಡಿ ಅವನು ಕೂಡ ಒಪ್ಪಿಸ್ತಾಳೆ. ಹೀಗೆ ಗೌತಮ್ ಕೂಡ ನಿತ್ಯ ಕೆಲಸ ಮಾಡ್ತಿದ್ದ ಕಂಪನಿಗೇನೆ ಜಾಯಿನ್ ಆಗ್ತಾನೆ. ನಿತ್ಯ ಮತ್ತೆ ಅವನು ಒಂದೇ ಟೀಮ್ ಅಲ್ಲಿ ಇರ್ತಾರೆ, ಆದ್ರೆ ಟೀಮ್ ಲೀಡರ್ ಇನ್ನೂ ಬಂದಿರಲ್ಲ. ಗೌತಮ್ ಹೋಗಿ ಅವನ್ ಡಿಸ್ಕ್ ಹತ್ರ ಕೂತ್ಕೋತಾನೆ. ಪಕ್ಕದಲ್ಲಿ ಇರೋ ಕೊಲಿಗ್ ಸಿಸ್ಟಮ್ ಡಿಪಿಗೆ ನಿತ್ಯ ಫೋಟೋ ಹಾಕೊಂಡಿರ್ತಾನೆ. ಅದ್ನ ನೋಡಿ ಗೌತಮ್ ಅವನಿಗೆ ಬೈದು ಆ ಫೋಟೋನ ತೆಗಿಸ್ತಾನೆ. ಅವಾಗ ಅವನಿಗೆ ಏನೋ ನೆನಪಾಗಿ ಅಲ್ಲೇ ಹತ್ರ ಇದ್ದ ಒಂದು ಟ್ಯಾಟೂ ಶಾಪ್ಗೆ ಹೋಗ್ತಾನೆ. ಹೋಗಿ ಒಂದು ಟ್ಯಾಟೂ ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದೇ ಟ್ಯಾಟೂ ಶಾಪ್ ಅಲ್ಲಿ ಕಾರ್ತಿಕ್ ಅವನ ಹೆಂಡತಿ ಪಲ್ಲವಿ ಹೆಸರನ್ನ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಳ್ತಾ ಇರ್ತಾನೆ. ಅವನು ಈಚೆ ಬಂದಾಗ ಅಲ್ಲೇ ಗೌತಮ್ ಇರ್ತಾನೆ. ಗೌತಮ್ ಟ್ಯಾಟೂನ ರಿಮೂವ್ ಮಾಡ್ಸೋಕೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಯಾವ ಟ್ಯಾಟೂ ಅಂದ್ರೆ ಗೌತಮ್ ಎದೆ ಮೇಲೆ ದಿಯಾ ಅಂತ ಟ್ಯಾಟೂ ಹಾಕಿಸ್ಕೊಂಡಿರ್ತಾನೆ. ಅದ್ನ ನೋಡಿ ಈ ದಿಯಾ ಯಾರು ಅಂತ ಕಾರ್ತಿಕ್ ಕೇಳ್ತಾನೆ. ಗೌತಮ್ ಅವನ್ ಕಾಲೇಜ್ ಸ್ಟೋರಿನ ಹೇಳೋಕೆ ಶುರು ಮಾಡ್ತಾನೆ. ಗೌತಮ್ ಕಾಲೇಜಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿರ್ತಾನೆ. ಅಲ್ಲಿ ವಾಶ್ರೂಮ್ ಸರಿ ಇರಲ್ಲ. ಪ್ರಿನ್ಸಿಪಾಲ್ ಹತ್ರ ಹೋಗಿ ಸರಿ ಮಾಡಿಸಿ ಅಂದ್ರೆ ಫಂಡ್ ರಿಲೀಸ್ ಆದಾಗ ಮಾಡಿಸ್ತೀವಿ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಗೌತಮ್ ಮತ್ತೆ ಅವನ್ ಬಾಯ್ಸ್ ಪ್ರಿನ್ಸಿಪಾಲ್ ವಾಶ್ರೂಮ್ ನೇ ಯೂಸ್ ಮಾಡೋಕೆ ಹೋಗ್ತಾರೆ. ಅದ್ನ ನೋಡಿ ಪ್ರಿನ್ಸಿಪಾಲ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಏನು ಮಾಡೋಕೆ ಆಗ್ತಾ ಇರಲ್ಲ. ಈ ಪ್ರಿನ್ಸಿಪಾಲ್ ಮಗಳೇ ದಿಯಾ. ದಿಯಾಗೆ ಗೌತಮ್ ಯಾರು ಅಂತಾನು ಗೊತ್ತಿಲ್ಲ ಅಂತ ಪ್ರಿನ್ಸಿಪಾಲ್ ಅನ್ಕೊಂಡಿರ್ತಾನೆ. ಆದ್ರೆ ದಿಯಾ ಮತ್ತೆ ಗೌತಮ್ ಆಲ್ರೆಡಿ 4 ಇಯರ್ಸ್ ಇಂದ ಲವ್ ಮಾಡ್ತಾ ಇರ್ತಾರೆ. ಒಂದಿನ ದಿಯಾ ಮತ್ತೆ ಗೌತಮ್ ಒಟ್ಟಿಗೆ ಇರೋದ್ನ ದಿಯಾ ಅಪ್ಪ ನೋಡ್ಬಿಡ್ತಾನೆ. ದಿಯಾಗೆ ಬೈತಾರೆ. ಸ್ವಲ್ಪ ದಿನ ದಿಯಾ ಗೌತಮ್ಗೆ ಕಾಲ್ ಮಾಡಲ್ಲ. ಒಂದಿನ ಕಾಲ್ ಮಾಡಿ ಅವರಪ್ಪನಿಗೆ ವಿಷಯ ಗೊತ್ತಾಯ್ತು ಅಂತ ಹೇಳ್ತಾಳೆ.
ಅದಕ್ಕೆ ಗೌತಮ್ ದಿಯಾನ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಸೇಫ್ಟಿ ಸೈಡ್ಗೆ ಮದುವೆ ಆಗೋಣ ಅಂತ. ಅಲ್ಲಿಯ ಆಫೀಸರ್ ಸತ್ಯಮೂರ್ತಿ ಅಂತ, ಅವನು ಇಬ್ರಿಗೂ ಬುದ್ಧಿ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಗೌತಮ್ ಕಾಲೇಜ್ ಹುಡುಗ ಅಲ್ವಾ, ಸತ್ಯಮೂರ್ತಿಗೆ ಸ್ವಲ್ಪ ಉರಿಸ್ತಾನೆ. ಆಮೇಲೆ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಗೌತಮ್ ಸುಮ್ನೆ ಹೋಗೋದು ಬಿಟ್ಟು ಸತ್ಯಗೆ, ನನ್ನ ಹೆಸರು ಪಡವಲಕಾಯಿ ಗೌತಮ್, ಮತ್ತೆ ನಿಮ್ನ ಭೇಟಿ ಆಗಲ್ಲ ಅಂತ ಹೇಳಿ ಹೋಗ್ತಾನೆ. ಆಮೇಲೆ ದಿಯಾ ಮತ್ತೆ ಗೌತಮ್ ಜಗಳ ಆಡ್ಕೊಂಡು ದೂರ ಆಗ್ತಾರೆ. ಇವಾಗ ದಿಯಾ ಎಲ್ಲಿದ್ದಾಳೆ ಅಂತ ಕೂಡ ಗೌತಮ್ಗೆ ಗೊತ್ತಿರಲ್ಲ. ಇದ್ನೆಲ್ಲ ಇವಾಗ ಗೌತಮ್ ಕಾರ್ತಿಕ್ಗೆ ಹೇಳ್ತಾನೆ. ನೆಕ್ಸ್ಟ್ ಡೇನೆ ನಿತ್ಯ ರಿಜಿಸ್ಟರ್ ಆಫೀಸಲ್ಲಿ ಮದುವೆಗೆ ಅಪ್ಲೈ ಮಾಡೋಕೆ ಹೋಗ್ತಾಳೆ. ಅದು ಕೂಡ ಸತ್ಯಮೂರ್ತಿ ಕೆಲಸ ಮಾಡ್ತಿದ್ದ ಆಫೀಸಲ್ಲೇ. ಸತ್ಯಮೂರ್ತಿಗೆ ಗೌತಮ್ನ ನೋಡಿ ಡೌಟ್ ಬರುತ್ತೆ. ಯಾವಾಗ ಅಪ್ಲಿಕೇಶನ್ ಅಲ್ಲಿ ಪಡವಲಕಾಯಿ ಗೌತಮ್ ಅಂತ ನೋಡ್ತಾನೋ ಆವಾಗ್ಲೇ ಸತ್ಯಗೆ ಅದು ಆ ಗೌತಮ್ಮೆ ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೂ ನಿತ್ಯಗೆ ಸತ್ಯ ಹೇಳದೆ ಡೇಟ್ ಫಿಕ್ಸ್ ಮಾಡಿ ಕಾಲ್ ಮಾಡ್ತೀನಿ ಅಂತಾನೆ. ಮಾರನೇ ದಿನ ಸತ್ಯ ಗೌತಮ್ನ ಆಫೀಸ್ಗೆ ಕರೆಸಿ ದಿಯಾ ಬಗ್ಗೆ ಕೇಳ್ತಾನೆ. ಮದುವೆ ಆಗ್ಬೇಕು ಅಂದ್ರೆ ಡೈವರ್ಸ್ ಸರ್ಟಿಫಿಕೇಟ್ ತಗೊಂಡ್ ಬಾ ಅಂತ ಹೇಳ್ತಾನೆ. ಬೇರೆ ರಿಜಿಸ್ಟರ್ ಆಫೀಸ್ಗೆ ಏನಾದ್ರು ಹೋದ್ರೆ ನಿತ್ಯಗೆ ಎಲ್ಲಾ ಸತ್ಯ ಹೇಳ್ತೀನಿ ಅಂತ ಎದುರಿಸ್ತಾನೆ. ಈ ಕಡೆ ನಿತ್ಯ ತಂದೆ ರಾಮ ಗೌತಮ್ ಏನಾದ್ರು ಸಣ್ಣ ತಪ್ಪು ಮಾಡ್ಲಿ ಅದನ್ನ ಹಿಡ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿಸೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಆ ದಿನ ಸಂಜೆ ಕಾರ್ತಿಕ್ ಪಲ್ಲವಿ ಜೊತೆ ಗೌತಮ್ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರದಕ್ಷಿಣೆ ಹಾಕುವಾಗ ಕರೆಕ್ಟ್ ಆಗಿ ದಿಯಾಗೆ ಡಿಕ್ಕಿ ಹೊಡಿತಾನೆ. ದಿಯಾನ ನೋಡಿ ಗೌತಮ್ ದಿಯಾಗೆ ಡೈರೆಕ್ಟ್ ಆಗಿ ಡೈವರ್ಸ್ ಬೇಕು ಅಂತ ಕೇಳ್ತಾ ಇರ್ತಾನೆ. ನೋಡಿದ್ರೆ ದಿಯಾ ಬೇರೆ ಯಾರನ್ನೋ ಆಲ್ರೆಡಿ ಮದುವೆ ಆಗ್ಬಿಟ್ಟಿರ್ತಾಳೆ. ಅವಳು ಗೌತಮ್ ಜೊತೆ ಸರಿಯಾಗಿ ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇವಾಗ ದಿಯಾ ಹತ್ರ ಡೈವರ್ಸ್ ತಗೊಳ್ಳೋಕೆ ಆಗಲ್ಲ. ಅವಳ ತರ ಅರೇಂಜ್ ಮ್ಯಾರೇಜ್ ಆದ್ರೆ ಡೈವರ್ಸ್ ಸರ್ಟಿಫಿಕೇಟ್ ಏನು ಬೇಕಾಗಲ್ಲ ಅಂತ ಗೌತಮ್ ಒಂದು ಪ್ಲಾನ್ ಮಾಡ್ತಾನೆ. ಪಲ್ಲವಿಯ ಸೀಮಂತ ಅಂತ ನಿತ್ಯ ಮತ್ತೆ ರಾಮನ ಇನ್ವೈಟ್ ಮಾಡ್ತಾನೆ. ನಿತ್ಯ ಸೀಮಂತಕ್ಕೆ ಬರ್ತಾಳೆ. ಗೌತಮ್ ರೂಮ್ಗೆ ಹೋಗ್ತಾಳೆ. ಗೌತಮ್ ಸ್ನಾನ ಮಾಡ್ಕೊಂಡು ಈಚೆ ಬರ್ತಾನೆ. ಅವಾಗ ನಿತ್ಯ ಗೌತಮ್ ಎದೆ ಮೇಲೆ ದಿಯಾ ಅಂತ ಇದ್ದ ಟ್ಯಾಟೂನ ನೋಡ್ತಾಳೆ. ಆದ್ರೆ ಗೌತಮ್ ಅದನ್ನ ಇಂಡಿಯಾ ಅಂತ ಚೇಂಜ್ ಮಾಡ್ಸಿರ್ತಾನೆ. ಅದನ್ನ ನೋಡಿ ನಿತ್ಯ ಇನ್ನೂ ಇಂಪ್ರೆಸ್ ಆಗ್ತಾಳೆ. ಈ ಕಡೆ ಸೀಮಂತಕ್ಕೆ ಪಲ್ಲವಿ ತಂದೆ ತಾಯಿ ಕೂಡ ಬರ್ತಾರೆ. ಆದ್ರೆ ಅವರು ಕಾರ್ತಿಕ್ನ ಅಳಿಯ ಅಂತ ಇವಾಗ್ಲೂ ಒಪ್ಕೊಳ್ಳಲ್ಲ. ಅಲ್ಲಿ ಗೌತಮ್ ಮದುವೆ ಅಂದ್ರೆ ಬರೀ 2 ಸೈನ್ ಅಲ್ಲ, ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೇಕು ಅಂತ ಇಷ್ಟುದ್ದ ಭಾಷಣ ಮಾಡ್ತಾನೆ. ಅದನ್ನ ಕೇಳಿ ಎಲ್ಲ ಚಪ್ಪಾಳೆ ತಡ್ತಾರೆ. ಅದನ್ನೆಲ್ಲ ಕೇಳಿ ರಾಮ ಅರೇಂಜ್ ಮ್ಯಾರೇಜ್ಗೆ ಒಪ್ಕೊಳ್ಳೋದ್ರಲ್ಲಿ ಇರ್ತಾನೆ. ಆದ್ರೆ ನಿತ್ಯ ಅಂತೂ ರಿಜಿಸ್ಟರ್ ಆಫೀಸಲ್ಲೇ ಮದುವೆ ಆಗ್ಬೇಕು ಅಂತಾಳೆ. ಇವಾಗ ಈ ಪ್ಲಾನ್ ಕೂಡ ವರ್ಕ್ ಆಗ್ಲಿಲ್ಲ ಅಂತ ಗೌತಮ್ಗೆ ಬೇಜಾರಾಗುತ್ತೆ. ಅವಾಗ ಅವನ್ ತಾಯಿ ಸತ್ತಿದ್ಕೆ ಅವನ್ ತಂದೆ ಪಲ್ಲವಿನ ಮದುವೆ ಆಗಿರೋದು, ಅಂದ್ರೆ ಹುಡುಗಿ ಸತ್ತೋಗಿದ್ರೆ ಡೈವರ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ, ದಿಯಾ ಸತ್ತೋಗಿದ್ದಾಳೆ ಅಂತ ಡೆತ್ ಸರ್ಟಿಫಿಕೇಟ್ ತಗೊಂಡೋಗಿ ಸತ್ಯಗೆ ಕೊಡ್ತಾನೆ. ಸತ್ಯ ಹೆಂಡ್ತಿನೂ ಸತ್ತೋಗಿರ್ತಾಳೆ. ಅದಕ್ಕೆ ಸತ್ಯ ಗೌತಮ್ ಮತ್ತೆ ನಿತ್ಯಗೆ ಮದುವೆ ಮಾಡಿಸೋದಾಗಿ ಹೇಳ್ತಾನೆ. ಹೀಗೆ ಗುರು ಪೂರ್ಣಿಮೆ ಬರುತ್ತೆ. ಅವಾಗ ರಾಮನ ಮನೆಗೆ ಅವನ ಶಿಷ್ಯ ಆಗಿದ್ದ ಗುಣಶೇಖರ್ ಬಂದು ರಾಮನ ಕಾಲನ್ನ ಹಾಲಲ್ಲಿ ತೊಳಿತಾನೆ. ಜೊತೆಗೆ ರಾಮನ ಮನೆ ಉಪ್ಪು ತಿಂದು ಬೆಳೆದಿರೋದಕ್ಕೆ ಪ್ರತಿ ತಿಂಗಳು ರಾಮನ ಮನೆಯಿಂದ ಉಪ್ಪು ತಗೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಗೌತಮ್ ಹೇಗೋ ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ತಾ ಇರ್ತಾನೆ. ಆದ್ರೆ ಇನ್ನೊಂದು ಶಾಕ್, ಅವನ್ ಟೀಮ್ ಲೀಡರ್ ಆಗಿ ದಿಯಾನೇ ಬರ್ತಾಳೆ. ಇಲ್ಲಿ ದಿಯಾಗೆ ನಿತ್ಯ ಮತ್ತೆ ಗೌತಮ್ ಮದುವೆ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಅವಳು ಗೌತಮ್ನ ಗೋಳಿಕೊಳ್ತಾ ಇರ್ತಾಳೆ. ಈ ವಿಷಯನ ಗೌತಮ್ ಹೋಗಿ ಅವನ್ ಫ್ರೆಂಡ್ಗೆ ಹೇಳ್ತಾ ಇರ್ತಾನೆ. ಅವಾಗ ಸತ್ಯ ಕಾಲ್ ಮಾಡಿ ಒಂದು ವೈನ್ ಸ್ಟೋರ್ಗೆ ಬರೋಕೆ ಹೇಳ್ತಾನೆ. ದಿಯಾ ಸತ್ತೋಗಿದ್ದಾಳೆ ಅನ್ಕೊಂಡು ಎಣ್ಣೆ ಕುಡಿಯೋಕೆ ಕರೀತಾನೆ. ಗೌತಮ್ ಮತ್ತೆ ಅವನ ಫ್ರೆಂಡ್ ಹೋಗಿ ಎಣ್ಣೆ ತಗೊಂಡು ಸತ್ಯ ಜೊತೆ ಪಾರ್ಕಿಂಗ್ ಲಾಟ್ಗೆ ಬರ್ತಾರೆ. ನೋಡಿದ್ರೆ ಅಲ್ಲೇ ದಿಯಾ ಇರ್ತಾಳೆ. ಇಲ್ಲಿ ಸತ್ಯಗೆ ದಿಯಾ ಸತ್ತಿಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ದಿಯಾಗೆ ಗೌತಮ್ ಅವಳ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದ ಅಂತ ಗೊತ್ತಾಗುತ್ತೆ. ಅದಕ್ಕೆ ಗೌತಮ್ ದಿಯಾ ಹತ್ರ ಸಾರಿ ಕೇಳ್ತಾನೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ದಿಯಾ ತಂದೆ ರಿಟೈರ್ ಆಗ್ತಾ ಇರ್ತಾರೆ. ಅವರು ರಿಟೈರ್ಮೆಂಟ್ ದಿನ ಗೌತಮ್ ಕೈಲಿ ಸಾರಿ ಕೇಳಿಸಿದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ದಿಯಾಗೆ ಹೇಳಿರ್ತಾರೆ. ದಿಯಾ ಅದನ್ನ ಗೌತಮ್ಗೆ ಹೇಳ್ತಾಳೆ. ಗೌತಮ್ ಸಾರಿ ತಾನೆ ಕೇಳ್ತೀನಿ ಅಂತಾನೆ. ಆದ್ರೆ ಸ್ಟೇಜ್ ಮೇಲೆ ಸಾರಿ ಕೇಳೋ ಬದಲು ಅವಮಾನ ಮಾಡ್ಬಿಡ್ತಾನೆ. ಆದ್ರಿಂದ ದಿಯಾ ಗೌತಮ್ ಜೊತೆ ಜಗಳ ಆಡ್ಕೊಂಡು ಮದುವೆ ಆಗಿದ್ರು ಬ್ರೇಕಪ್ ಅಂತ ಹೇಳಿ ಹೋಗ್ಬಿಟ್ಟಿರ್ತಾಳೆ. ಹೀಗೆ ಗೌತಮ್ ಮತ್ತೆ ದಿಯಾ ದೂರ ಆಗಿರ್ತಾರೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸತ್ಯ ನಿತ್ಯ ಮತ್ತೆ ಗೌತಮ್ನ ಕರ್ಸಿ 20th ನಿಮ್ಮಿಬ್ರು ಮದುವೆ ಅಂತ ಹೇಳ್ತಾನೆ. ಗೌತಮ್ಗೆ ಮಾತ್ರ ಇನ್ನ 20 ಡೇಸ್ ಅಲ್ಲಿ ಡೈವರ್ಸ್ ಸರ್ಟಿಫಿಕೇಟ್ ತರಲಿಲ್ಲ ಅಂದ್ರೆ ನಿಮ್ ಮದುವೆ ದಿನವೇ ನಿತ್ಯಗೆ ಎಲ್ಲ ನಿಜ ಹೇಳ್ತೀನಿ ಅಂತಾನೆ. ಅದಕ್ಕೆ ಗೌತಮ್ ಇವಾಗ ಬೇರೆ ದಾರಿ ಇಲ್ದೆ ಲಾಯರ್ ಹತ್ರ ಹೋಗ್ತಾರೆ. ಬೇರೆ ಯಾರು ಸಿಗ್ಲಿಲ್ಲ ಅಂತ ಹೋಗಿ ಹೋಗಿ ರಾಮನ ಶಿಷ್ಯ ಗುಣಶೇಖರನ ಬಳಿಗೇನೆ ಹೋಗ್ತಾರೆ. ಅವನು ಗೌತಮ್ ಕತೆ ಕೇಳಿ ಹುಡುಗಿ ಬರಲಿಲ್ಲ ಅಂದ್ರೆ ಡೈವರ್ಸ್ ಆಗಲ್ಲ ಅಂತ ಹೇಳ್ತಾನೆ. ಮೊದ್ಲು ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಿಸ್ಕೊಂಡ್ ಬಾ, ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಹೇಳಿ ಈಚೆ ಕಳಿಸ್ತಾನೆ. ಅವರು ಈಚೆ ಬಂದಾಗ ಅಲ್ಲಿಗೆ ರಾಮ ಮತ್ತೆ ನಿತ್ಯ ಬಂದ್ಬಿಡ್ತಾರೆ. ಸರ್ ಯಾಕೆ ತಗ್ಲಾಕೊಳ್ತಾರೆ?
ಅವಾಗ ಗೌತಮ್ ಪ್ಲಾನ್ ಮಾಡಿ ಕಾರ್ತಿಕ್ ಮತ್ತೆ ಪಲ್ಲವಿಗೆ ಡೈವರ್ಸ್ ಕೊಡ್ಸೋಕೆ ಬಂದಿರೋದು ಅಂತ ಸುಳ್ಳು ಹೇಳ್ತಾನೆ. ನಿತ್ಯ ಮತ್ತೆ ರಾಮ ಅದನ್ನ ನಂಬ್ಕೊಬಿಡ್ತಾರೆ. ಈ ಕಡೆ ಆಫೀಸ್ ಅಲ್ಲಿ ಗೌತಮ್ ಪಕ್ಕ ಕೂತಿದ್ದೋನು ಇವಾಗ ದಿಯಾ ಫೋಟೋನ ಡಿಪಿಗೆ ಹಾಕೊಂಡಿರ್ತಾನೆ. ಗೌತಮ್ ಅದ್ನು ರಿಮೂವ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅವಾಗ ದಿಯಾನೆ ಬಂದ್ಬಿಡ್ತಾನೆ. ಆ ಕೊಲಿಗ್ ಇನ್ಸ್ಪಿರೇಷನ್ಗೆ ಅಂತ ಹಾಕೊಂಡಿದ್ದೀನಿ ಅಂತಾನೆ. ದಿಯಾ ಗೌತಮ್ಗೆ ಬಂದು ಡಿಸೈನ್ ನ ಪ್ರೆಸೆಂಟ್ ಮಾಡು ಅಂತಾಳೆ. ಗೌತಮ್ ನೋಡಿದ್ರೆ ಯಾವುದೋ ಬಿಲ್ಡಿಂಗ್ ಡಿಸೈನ್ ನ ಕಾಪಿ ಮಾಡಿ ತೋರಿಸ್ತಾನೆ. ಅದಕ್ಕೂ ದಿಯಾ ಬೈತಾಳೆ. ಎಲ್ರು ಹೋದ್ಮೇಲೆ ಗೌತಮ್ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕು ಅಂತಾನೆ. ಆದ್ರೆ ಅವಳು ಸೈನ್ ಹಾಕಲ್ಲ. ಗೌತಮ್ ಅವನೇ ದಿಯಾ ಸೈನ್ ಹಾಕೋತಾನೆ. ಅದ್ನ ದಿಯಾ ನೋಡ್ಬಿಡ್ತಾಳೆ. ಅದು ಕೂಡ ಫೇಲ್ ಆಗುತ್ತೆ. ಅದೇ ದಿನ ಸಂಜೆ ನಿತ್ಯ ಬರ್ಡೇ ಇರುತ್ತೆ. ಅಲ್ಲಿಗೆ ಗೌತಮ್ ಫ್ಯಾಮಿಲಿ ಜೊತೆ ಹೋಗ್ತಾನೆ. ಅಲ್ಲಿಗೆ ಗುಣಶೇಖರ್ ಕೂಡ ಬಂದಿರ್ತಾನೆ. ಅವನಿಗೆ ನಿತ್ಯ ಗೌತಮ್ನ ಮದುವೆ ಆಗ್ತಾ ಇರೋದು ಅಂತ ಗೊತ್ತಾಗಿ ಗೌತಮ್ ಡೈವರ್ಸ್ ತಗೊಳ್ಳೋಕೆ ಬಂದಿದ್ ವಿಷಯನ ರಾಮಗೆ ಹೇಳೋಕೆ ಹೋಗ್ತಾನೆ. ಆದ್ರೆ ಗೌತಮ್ ಕಾರ್ತಿಕ್ನ ರಾಮಗೆ ತೋರಿಸಿ ಗುಣಶೇಖರ್ ಮತ್ತೆ ರಾಮ ಇಬ್ರಿಗೂ ಮಕ್ಕರ್ ಮಾಡಿಬಿಡ್ತಾನೆ. ಅದೇ ಫಂಕ್ಷನ್ ಅಲ್ಲಿ ಲವ್ ಕುಶ ಕೂಡ ಇರ್ತಾನೆ. ಅವನು ಕೂಡ ಕಾರ್ತಿಕ್ ಪಲ್ಲವಿಗೆ ಡೈವರ್ಸ್ ಕೊಡ್ತಾ ಇದ್ದಾನೆ ಅನ್ಕೊಂಡು ಹೋಗಿ ಪಲ್ಲವಿಗೆ ಈ ವಿಷಯ ಹೇಳ್ತಾನೆ. ಕಡೆಗೆ ಲವ್ ಕುಶ ಪಲ್ಲವಿನ ಅವಳ ಮನೆಗೆ ಬಿಡೋಕೆ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ದಿಯಾ ನಿತ್ಯಾಗೆ ಅವಳು ಮತ್ತೆ ಗೌತಮ್ ಇಬ್ರು ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ರು. ಜೊತೆಗೆ ಗೌತಮ್ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ ಅಂತ ಎಲ್ಲ ಹೇಳಿ ಅಲ್ಲೂ ಕೂಡ ಗೌತಮ್ಗೆ ಕ್ವಾಟ್ಲೆ ಕೊಡ್ತಾಳೆ. ಹೇಗೋ ಗೌತಮ್ ಆ ಫಂಕ್ಷನ್ ಅಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತಾ ಎಸ್ಕೇಪ್ ಆಗ್ತಾನೆ. ಈ ಕಡೆ ಪಲ್ಲವಿ ಮನೆ ಬಿಟ್ಟು ಹೋದ್ಲು ಅಂತ ಕಾರ್ತಿಕ್ ಬೇಜಾರಲ್ಲಿ ಇರ್ತಾನೆ. ಅವಾಗ ಗೌತಮ್ ಫ್ರೆಂಡ್ ಕಾರ್ತಿಕ್ಗೆ ಇನ್ನೊಂದ್ ಮದುವೆ ಆಗಿ ಅಂತಾನೆ. ಅವಾಗ ಕಾರ್ತಿಕ್ ಡೈವರ್ಸ್ ಆಗದೆ ಮದುವೆ ಆದ್ರೆ ಪೊಲೀಸರು ಹಾಕೊಂಡ್ ರುಬ್ತಾರೆ ಅಂತ ಹೇಳ್ತಾನೆ. ಅದ್ನ ಕೇಳಿ ಗೌತಮ್ಗೆ ಒಂದ್ ಐಡಿಯಾ ಬರುತ್ತೆ. ಡೈರೆಕ್ಟ್ ದಿಯಾ ಮನೆಗೆ ಹೋಗ್ತಾನೆ. ದಿಯಾ ತಂದೆಗೆ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿ ದಿಯಾಗೆ ಡೈವರ್ಸ್ ಕೊಡ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ದಿಯಾ ಇವಾಗ ಡೈವರ್ಸ್ ಕೊಡೋಕೆ ಒಪ್ಕೊಂಡು ಹೋಗಿ ಗುಣಶೇಖರನ ಭೇಟಿ ಆಗ್ತಾರೆ. ಅವನು ಡೈವರ್ಸ್ ಆಗ್ತಾ ಇರೋದು ಯಾಕೆ ಅಂದಾಗ ಗೌತಮ್ ನಮ್ ತಂದೆ ಹತ್ರ ಸಾರಿ ಕೇಳಲಿಲ್ಲ ಅದಕ್ಕೆ ಅಂತಾಳೆ. ಆ ರೀತಿ ಹೇಳಿದ್ರೆ ಡೈವರ್ಸ್ ಎಲ್ಲ ಕೊಡಲ್ಲ ಅಂತ ಗುಣಶೇಖರ ದಿಯಾಗೆ ಮದುವೆ ಆಗಿ 7 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹೇಳೋಣ ಅಂತಾನೆ. ದಿಯಾಗೆ ನಿಜವಾಗ್ಲೂ ಅಮ್ಮ ಆಗೋ ಭಾಗ್ಯ ಇರಲ್ಲ. ಗುಣಶೇಖರ ಹೇಳಿದ್ನ ಕೇಳಿ ದಿಯಾ ಅಳ್ತಾ ಎದ್ದು ಈಚೆ ಹೋಗ್ತಾಳೆ. ಈ ವಿಷಯ ಗೌತಮ್ಗೆ ಗೊತ್ತಾಗಿ ಗೌತಮ್ ದಿಯಾ ಬಗ್ಗೆ ತಪ್ಪಾಗಿ ಹೇಳೋದು ಬೇಡ, ನನ್ ಕೈಯಿಂದಾನೇ ಆಗಲ್ಲ ಅಂತ ಹೇಳೋಣ ಅಂತಾನೆ. ಈಚೆ ಹೋಗಿ ದಿಯಾನ ಸಮಾಧಾನ ಮಾಡಿ ಅವಳಿಗೆ ಧೈರ್ಯ ಹೇಳಿ ಹೋಗ್ತಾನೆ. ಇವಾಗ ದಿಯಾ ಅಪ್ಪಗೆ ಗೌತಮ್ ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗಿ ದಿಯಾಗೆ ಒಂದು ನಿಜ ಹೇಳ್ತಾನೆ. ದಿಯಾ ಮತ್ತೆ ಗೌತಮ್ ಪ್ರೀತಿ ವಿಷಯ ಗೊತ್ತಾಗಿ ಗೌತಮ್ ದಿಯಾ ಇಂದ ದೂರ ಆಗ್ಲಿಲ್ಲ ಅಂದ್ರೆ ದಿಯಾ ತಂದೆ ಸೂಸೈಡ್ ಮಾಡ್ಕೋತೀನಿ ಅಂತ ಗೌತಮ್ಗೆ ಹೇಳಿರ್ತಾರೆ. ಆದ್ರೆ ಗೌತಮ್ ಅದ್ರ ಬಗ್ಗೆ ಕೇರ್ ಮಾಡಿರಲ್ಲ. ದಿಯಾ ತಂದೆ ನಿಜವಾಗ್ಲೂ ಒಂದು ಸಲ ಆಕ್ಸಿಡೆಂಟ್ ಮಾಡ್ಕೊಂಡು ಆಸ್ಪತ್ರೆ ಸೇರಿರ್ತಾರೆ. ಗೌತಮ್ ದಿಯಾ ಇಂದ ದೂರ ಆಗ್ಲಿಲ್ಲ ಅಂದ್ರೆ ದಿಯಾ ತಂದೆ ಸತ್ತೋಗ್ತಾರೆ ಅಂತ ಗೌತಮ್ ದಿಯಾ ಇಂದ ದೂರ ಆಗೋಕೆ ಒಪ್ಕೊಂಡು ರಿಟೈರ್ಮೆಂಟ್ ದಿನ ಸಾರಿ ಕೇಳೋ ನಾಟಕ ಆಡಿ ದಿಯಾ ಇಂದ ದೂರ ಆಗಿರ್ತಾನೆ. ಇದನ್ನೆಲ್ಲ ಇವಾಗ ದಿಯಾ ತಂದೆ ದಿಯಾಗೆ ಹೇಳಿ ಇವಾಗ ನಮ್ಗೆ ಗೌತಮ್ ಲೈಫ್ ನ ಸರಿ ಮಾಡೋ ಚಾನ್ಸ್ ಸಿಕ್ಕಿದೆ, ಅವನಿಗೆ ಡೈವರ್ಸ್ ಕೊಟ್ಟು ಅವನ್ ಲೈಫ್ ಸರಿ ಮಾಡೋಣ ಅಂತ ಹೇಳ್ತಾನೆ. ಈ ಕಡೆ ಪಲ್ಲವಿ ಅಪ್ಪ ಅಮ್ಮ ಬಂದು ಪಲ್ಲವಿ ಬಟ್ಟೆ ಎಲ್ಲಾನು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಗೌತಮ್ ನಿಜ ಹೇಳೋಕೆ ಹೋಗ್ತಾನೆ. ಆದ್ರೆ ಅಲ್ಲಿಗೆ ನಿತ್ಯ ಮತ್ತೆ ರಾಮ ಬರ್ತಾರೆ. ಅವಾಗ್ಲೂ ಅವರಿಗೆ ನಿಜ ಹೇಳಲ್ಲ, ಅವರು ಹೋಗ್ಬಿಡ್ತಾರೆ. ಇವಾಗ ನಿತ್ಯ ರಿಜಿಸ್ಟರ್ ಆಫೀಸ್ ಅಲ್ಲೇ ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೋದಂತೆ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಗೌತಮ್ ಫ್ರೆಂಡ್ ಗೌತಮ್ ಗಣಸಲ್ಲ ಅನ್ನೋ ಫೇಕ್ ಸರ್ಟಿಫಿಕೇಟ್ ತರ್ತಾನೆ. ಅದ್ನ ನೋಡಿ ರಾಮ ಮದುವೆ ಕ್ಯಾನ್ಸಲ್ ಅಂತಾನೆ. ಆದ್ರೆ ನಿತ್ಯ ಅದ್ನ ನೋಡಿ ಕೂಡ ಗೌತಮ್ ಜೊತೆ ಮದುವೆ ಆಗೋಕೆ ಒಪ್ಕೊಂಡು ಗೌತಮ್ಗೆ ಸಮಾಧಾನ ಹೇಳಿ ಹೋಗ್ತಾಳೆ. ಅಂದ್ರೆ ಗೌತಮ್ ಇಂದ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ನಿತ್ಯ ಅವನ್ನೇ ಮದುವೆ ಆಗ್ತೀನಿ ಅಂತಿದ್ದಾಳೆ ಅಂದ್ರೆ ನಿತ್ಯ ತುಂಬಾ ಒಳ್ಳೆ ಹುಡುಗಿ ಅಂತ ಗೌತಮ್ ಫ್ರೆಂಡ್ ಹೇಳ್ತಾನೆ. ಆ ದಿನ ರಾತ್ರಿ ಗೌತಮ್ಗೆ ಸತ್ಯ ಕಾಲ್ ಮಾಡಿ ನಾಳೆನೆ ನಿಮ್ ಮದುವೆ, ಅಷ್ಟರಲ್ಲಿ ಡೈವರ್ಸ್ ಸರ್ಟಿಫಿಕೇಟ್ ಬೇಕು ಅಂತಾನೆ. ಗುಣ ಫೋನ್ ಮಾಡಿ ನಾಳೆನೆ ಡೈವರ್ಸ್ ಕೇಸ್ ಹಿಯರಿಂಗ್ ಅಂತಾನೆ. ಇನ್ನ ಪಲ್ಲವಿ ಲಾಯರ್ ಕಾರ್ತಿಕ್ಗೆ ಕಾಲ್ ಮಾಡಿ ಅವರು ಕೂಡ ಸೇಮ್ ಡೈಲಾಗ್ ಹೇಳ್ತಾರೆ. ಮಾರನೇ ದಿನ ರಾಮಗೆ ಗೌತಮ್ ಮತ್ತೆ ದಿಯಾ ವಿಷಯ ಗೊತ್ತಾಗಿ ನಿತ್ಯಾಗೂ ಹೇಳ್ತಾನೆ. ಅವಳು ರಿಜಿಸ್ಟರ್ ಆಫೀಸ್ಗೆ ಹೋಗೋಣ, ಇನ್ನು ಎಷ್ಟು ಮೋಸ ಮಾಡ್ತಾನೆ ನೋಡೋಣ ಅಂತ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾಳೆ. ಈ ಕಡೆ ಮೊದಲು ಪಲ್ಲವಿ ಮತ್ತೆ ಕಾರ್ತಿಕ್ ಕೇಸ್ ಇರುತ್ತೆ. ಜಡ್ಜ್ ಕಾರ್ತಿಕ್ ಏಜ್ ನೋಡಿನೇ ಡೈವರ್ಸ್ ಓಕೆ ಅಂತ ಇರ್ತಾರೆ. ಅವಾಗ ಕಾರ್ತಿಕ್ ಎಲ್ಲಾ ನಿಜ ಹೇಳಿ ಅವನ ಎದೆ ಮೇಲೆ ಪಲ್ಲವಿ ಅಚ್ಚೆ ಇರೋದನ್ನ ತೋರಿಸ್ತಾನೆ. ಅಷ್ಟೇ, ಪಲ್ಲವಿ ಕಾರ್ತಿಕ್ ಜೊತೆ ಒಂದಾಗ್ತಾಳೆ. ನೆಕ್ಸ್ಟ್ ಹಿಯರಿಂಗ್ ಗೌತಮ್ ಮತ್ತೆ ದಿಯಾದು. ಇವಾಗ ದಿಯಾನ ಅವಳ ಗಂಡನೇ ಕೋರ್ಟ್ಗೆ ಕರ್ಕೊಂಡ್ ಬರ್ತಾನೆ. ಅನ್ಕೊಂಡ ಹಾಗೆ ಇಬ್ರಿಗೂ ಡೈವರ್ಸ್ ಆಗುತ್ತೆ. ಅಲ್ಲಿಂದ ಗೌತಮ್ ಫ್ರೆಂಡ್ ಸರ್ಟಿಫಿಕೇಟ್ ತಗೊಂಡೋಗಿ ಸತ್ಯಕ್ಕೆ ಕೊಡ್ತಾನೆ. ಗೌತಮ್ ಹೀರೋ ತರ ಎಂಟ್ರಿ ಕೊಡ್ತಾನೆ. ಇನ್ನೇನು ಗೌತಮ್ ಸೈನ್ ಹಾಕ್ಬೇಕು. ಅವಾಗ ಅವನಿಗೆ ದಿಯಾ ಗಂಡ ಹೇಳಿದ ಮಾತು ನೆನಪಾಗುತ್ತೆ. ಯಾವುದೇ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋ ಮುಂಚೆ ಎಲ್ಲ ಸತ್ಯ ಹೇಳಿ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ಜಾಸ್ತಿ ದಿನ ಉಳಿಯಲ್ಲ ಅಂತ ಹೇಳಿರ್ತಾನೆ. ಇವಾಗ ಗೌತಮ್ ಅದನ್ನ ನೆನ್ಪು ಮಾಡ್ಕೊಂಡು ನಿತ್ಯಾಗೆ ಎಲ್ಲ ನಿಜ ಹೇಳಿ ಮೋಸ ಮಾಡಿದ್ಕೆ ಸಾರಿ ಕೇಳಿ ಮದುವೆ ಆಗದೆ ಅಲ್ಲಿಂದ ಹೋಗೇ ಬಿಡ್ತಾನೆ.
3 ತಿಂಗಳು ಕಳೆಯುತ್ತೆ. ನಿತ್ಯ ಗೌತಮ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ. ರಾಮ ಕೇಳಿದ್ರೆ ಬೈತಾ ಇದೀನಿ ಅಂತಾಳೆ. 6 ತಿಂಗಳು ಕಳೆಯುತ್ತೆ. ನಿತ್ಯ ಗೌತಮ್ ಮನೆಗೆ ಹೋಗ್ತಾ ಇರ್ತಾಳೆ. ಕೇಳಿದ್ರೆ ಬೈಯೋಕೇನೆ ಹೋಗ್ತಾ ಇದೀನಿ ಅಂತಾಳೆ. 1 ವರ್ಷ ಕಳೆಯುತ್ತೆ. ಗೌತಮ್ ಬ್ಲಾಕ್ ಮಾಡ್ದ ಅಂತ ಹೇಳ್ತಾ ರಾಮನ ಫೋನ್ ತಗೊಂಡು ಚಾಟ್ ಮಾಡ್ತಾ ಇರ್ತಾಳೆ. 2 ವರ್ಷ ಕಳೆಯುತ್ತೆ. ರಾಮಗೆ ಇವಾಗ ನಿತ್ಯ ಗೌತಮ್ ಲವ್ ಮಾಡ್ತಾ ಇದ್ದಾರೆ ಅನ್ಸಿ ಮದುವೆ ಮಾತುಕತೆ ಆಡೋಕೆ ಅವನೇ ಗೌತಮ್ ಮನೆಗೆ ನಿತ್ಯನ ಕರ್ಕೊಂಡು ಹೋಗ್ತಾನೆ. ಇವಾಗ ಗೌತಮ್ಗೆ ತಮ್ಮ ಬೇರೆ ಹುಟ್ಟಿರ್ತಾನೆ. ಗೌತಮ್ ಮತ್ತೆ ನಿತ್ಯ ಒಂದಾಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.